ಬರೆದನು ಕೆಂಪೇಗೌಡ. ಬೆಂಗಳೂರು ಕಟ್ಟಿದ ಕೆಂಪೇಗೌಡರ ವಂಶಸ್ಥರ ಮೂಲ ಸ್ಥಳ ನೋಡಿ ಇದೆ. ನಾನು ನಿಂತಿರೋ ಈ ಜಾಗನೇ ಮೂಲ ಸ್ಥಳ. ಅದೇ ಗ್ರಾಮ ನೋಡಿ, ಇಲ್ಲಿ ಬೋರ್ಡ್ ಇದೆ, ಹುತ್ತೂರು ನೋಡಿ ಇದೆ. ಮುರ್ಸೋಕ್ಲಿಗ್ರ ಅಂತೇಳಿ ಸರ್ 500 ವರ್ಷ ಇತಿಹಾಸ. ಅವತ್ತೇ ನಮ್ಮ ತಾತನ ಮನೆ ಕಟ್ಟವನೆ, ಸರ್ವೆ ನಂಬರ್ ಅದು. ತುಂಬಾ ಇತಿಹಾಸ ಇರೋ ಮನೆ ಇದು. ಊರು ಸುತ್ತು ಕೋಟೆ ಇತ್ತು. ಊರು ಸುತ್ತು ಇತ್ತು? ಹೌದು ಸರ್, ಕೋಟೆ ಇತ್ತು. ಅಂದ್ರೆ ಈಗ ನಿಮ್ಗೆ ಎಷ್ಟು ಏಜು? 75. ಅಂದ್ರೆ ನೀವು ಚಿಕ್ಕ ಹುಡುಗ ಇದ್ದಾಗ ಇಲ್ಲೊಂದು ಕೋಟೆ ನೋಡಿದ್ದೀರಾ? ಹೌದು, ನಾವು ಕೋಟೆ ನೋಡಿದ್ದೀವಿ ಸರ್, ಕೋಟೆ ನೋಡಿದ್ದೀವಿ. ಇಲ್ಲಿ ನೋಡಿ ಸರ್, ಇದು ಹೊಡೆದಾಕಿರೋ ಇಲ್ಲಿ ಬಿದ್ದಾಗಿವೆ ಗುಟ್ಟಿಗೆ ಹೇಳ್ಬಿಟ್ಟು ಇದೇ ಜಾಗನೇ. ಕರುನಾಡ ಹುಲಿ, ಓ ನಾಡ ಪ್ರಭು. ಬೆಂಗಳೂರು ಕಟ್ಟಿದ ಕೆಂಪೇಗೌಡರಿಗೆ ನಾವೆಲ್ಲರೂ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಹೇಳೋಣ ಸ್ನೇಹಿತರೆ. ಈಗ ನಾನಿರೋಂಥದ್ದು ಮುಳುಬಾಗ್ಲ ಹತ್ರ ಇರುವಂತಹ ಹುತ್ತೂರು ಅನ್ನೋ ಊರಿಗೆ ಹೋಗ್ತಾ ಇದ್ದೀನಿ. ಹುತ್ತೂರನ್ನೇ ನಮ್ಮ ಕೆಂಪೇಗೌಡರ ಮೂಲ ವಂಶಸ್ಥರಿದ್ದು. ರಣಬೈರೇಗೌಡರು ನಮ್ಮ ಕೆಂಪೇಗೌಡರ ಮುತ್ತಾತ ರಣಬೈರೇಗೌಡರ ಮಗ ಜೈಗೌಡರು ಮಗ ಕೆಂಪನಂಜೇಗೌಡರು ಮಗ ನಮ್ಮ ಕೆಂಪೇಗೌಡರು. ಬೆಂಗಳೂರು ಕಟ್ಟಿದ ಕೆಂಪೇಗೌಡರು. ನೋಡಿ ಇವತ್ತು ಬೆಂಗಳೂರು IT ಸಿಟಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಮೆಟ್ರೋ ಸಿಟಿ, ಮೊದಲು ಎಲ್ಲ ಗಾರ್ಡನ್ ಸಿಟಿ ಅಂತ ಇದ್ರು. ದೇಶ ವಿದೇಶದ ಜನರನ್ನು ಆಕರ್ಷಿಸುತ್ತೆ. ಒಂಥರ AC ಸಿಟಿ. ಮೊನ್ನೆ ಯಾರೋ ಒಬ್ರು ನಟಿ ಹೇಳ್ತಾ ಇದ್ರು ಒಂದು ಇಂಟರ್ವ್ಯೂನಲ್ಲಿ, ಬೆಂಗಳೂರಿಗೆ ಹೋಗಿ ನಾನು ಕಾಲಿಟ್ಟೆ, ಏನು ಇಡೀ ನಗರಕ್ಕೆ AC ಹಾಕ್ಬಿಟ್ಟಿದ್ದಾರೆ ಅಂತ ಫೀಲ್ ಆಗ್ತಾ ಇತ್ತು ಅಂತ. ಸೊ ಅಂಥ ಒಂದು ನಗರ ನಮ್ಮ ಬೆಂಗಳೂರು. ಇವತ್ತು ಅದನ್ನ ಹಾಳು ಮಾಡ್ತಾ ಇರ್ಬಿಡಿ 106 ಕಾರಣಕ್ಕೆ. ಹಾಗಾಗಿ ಅಂಥ ಒಂದು ನಗರ ಕಟ್ಟಿದಂತಹ ವಿಷನರಿ, ಒಂಥರ ದೂರದೃಷ್ಟಿತ್ವ ಇದ್ದಂತಹ ಒಬ್ಬ ದಾರ್ಶನಿಕ, ಅರಸ, ರಾಜ, ದೊರೆ ಕೆಂಪೇಗೌಡರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ. ಜೂನ್ 27 ಅವ್ರ ಹುಟ್ಟುಹಬ್ಬ ಸ್ನೇಹಿತರೆ. ಹಾಗಾಗಿ ಮತ್ತೊಮ್ಮೆ ನಾವು ಕೆಂಪೇಗೌಡರಿಗೆ ಹುಟ್ಟುಹಬ್ಬ ಶುಭಾಶಯ ಹೇಳಿ, ಕೆಂಪೇಗೌಡರ ಮೂಲ ಊರಾದಂತಹ ಮುಳುಬಾಗ್ಲ ಹತ್ರ ಇರುವಂತಹ ಹುತ್ತೂರಾದ ನಂತರ ಅವರು ಇಲ್ಲಿಂದ ವಲಸೆ ಹೋಗಿ ನೆಲೆಸಿದಂತಹ ಆವತಿ ಅನ್ನೋ ಗ್ರಾಮ. ಆವತಿ ಹತ್ರ ಅವ್ರು ಪೂಜಿಸ್ತಾ ಇದ್ದಂಥ ಸೀತಿ ಭೈರವೇಶ್ವರನ ದೇವಸ್ಥಾನ. ಅಲ್ಲಿಂದ ಮುಂದೆ ಯಲಹಂಕಕ್ಕೆ ಬಂದು ನೆಲೆಸಿದ್ರು. ಯಲಹಂಕದಲ್ಲಿ ಕೋಟೆ ಕಟ್ಕೊಂಡು ಯಲಹಂಕ ನಾಡಪ್ರಭುಗಳಾಗಿ ಆಳ್ತಾ ಇದ್ರು. ಯಲಹಂಕ ಆನಂತರ ಕೆಂಪೇಗೌಡ ಹುಟ್ಟಿದೆ ಯಲಹಂಕದಲ್ಲಿ. ಅದಾದ್ಮೇಲೆ ಬೆಂಗಳೂರಿಗೆ ಬಂದು ಕೋಟೆ ಕಟ್ಟಿದ್ರು, ಬೆಂಗಳೂರು ಪೇಟೆ ಕಟ್ಟಿದ್ರು. ಅದನ್ನೆಲ್ಲ ನೋಡೋಣಂತೆ. ಸುಮಾರು 15 ಸಂಚಿಕೆ ಬರುತ್ತೆ ಈ ಇದನ್ನು ನೋಡಿ. ನನ್ನ ಹತ್ರ ಪೂರ್ತಿ ಶಾಸನಬದ್ಧ ದಾಖಲೆ ಸಮೇತ ದೊಡ್ಡ ವಿದ್ವಾಂಸರು ಬರೆದ ಪುಸ್ತಕಗಳ ಸಮೇತ ಇದೆ. ಭಾಳ ಮುಖ್ಯವಾಗಿ ನೋಡಿ, ಇವೆಲ್ಲ ತೋರಿಸಿ ರವಿ ಸರ್. ಯಲಹಂಕ ನಾಡಪ್ರಭುಗಳು ಶಾಸನ ಸಂಪುಟ ಬೆಂಗಳೂರು ವಿಶ್ವವಿದ್ಯಾಲಯದವರು ಮಾಡಿರುವಂಥದ್ದು. ಯಲಹಂಕ ನಾಡಪ್ರಭುಗಳ ಶಿಲ್ಪಕಲೆ ಈ ಪುಸ್ತಕ. ಆಮೇಲೆ ನೋಡಿ ಬೆಂಗಳೂರಿನ ಬಖೈರುಗಳು ಪುಸ್ತಕ. ಆಮೇಲೆ ನಮ್ಮ ಡಾಕ್ಟರ್ ಪಾಂಡುಕುಮಾರ್ ಅವರು ಬರೆದಿರುವಂಥ ನಾಡಪ್ರಭು ಕೆಂಪೇಗೌಡರ ಪುಸ್ತಕ ಇದೆಲ್ಲ ಇದೆ. ಆಮೇಲೆ SK ಅರುಣಿಯವರ ಬೆಂಗಳೂರು ಪರಂಪರೆ, ನಮ್ಮ ದೇವರಕೊಂಡಾರೆಡ್ಡಿ ಅವರು ಬರೆದಿರುವಂತಹ ಬೆಂಗಳೂರು ಕೆಂಪೇಗೌಡರ ಒಂದು ಪುಸ್ತಕ. ಈ ಎಲ್ಲ ಪುಸ್ತಕ ನನ್ನ ಗಾಡೀಲಿ ಹಾಕ್ಕೊಂಡು ಓದಿದ್ದೀನಿ ಸುಮಾರು ಒಂದು 15-20 ದಿವಸ. ಹೋಗೋಣಂತೆ, ಬರ್ತೀರಾ? ಮೊಟ್ಟ ಮೊದಲು ನಿಮ್ಗೆಲ್ರಿಗೂ ಕೋಲಾರ ಜಿಲ್ಲೆ ಮುಳುಬಾಗ್ಲಿಗೆ ಸ್ವಾಗತ. ಮುಳುಬಾಗ್ಲು ಭಾಳ ಚೆನ್ನಾಗಿ ಒಳ್ಳೆ ಇಲ್ಲಿ ರೇಷ್ಮೆ ಬೆಳೀತಾರೆ, ಸೊಪ್ಪು ತರಕಾರಿ ಬೆಳೀತಾರೆ. ಬೆಂಗಳೂರಿಗೆಲ್ಲ ಸೊಪ್ಪು ತರಕಾರಿ ಬರುತ್ತೆ. ಮುಳುಬಾಗ ಆಂಜನೇಯ ವಿಶ್ವಪ್ರಸಿದ್ಧ. ಮುಂದೆ ತಿರುಪತಿಗೆ ಹೋಗುವಂಥ ರಸ್ತೆ ಕೂಡ ಹೌದಿದು. ಸೊ ಇಲ್ಲಿ ಹುತ್ತೂರಿಗೆ ಹೋಗೋಣ. ಇಲ್ಲಿ ಸುಮಾರು 22 ಕಿಲೋಮೀಟ್ರ್ ಹುತ್ತೂರು. ಅದು ಕೆಂಪೇಗೌಡರ ತಾತ ಮುತ್ತಾತಂದ್ರಿದ್ದಂಥ ಮೂಲ ಊರು. ಅಲ್ಲಿ ನೋಡಿಕೊಂಡು ಬರೋಣಂತೆ. ಓಕೆ, ಹೊಡೋಣ, ಬನ್ನಿ. ಸ್ವಾಗತ. ನಿಮ್ಮ ಪ್ರೀತಿಯ ಕೆಂಪೇಗೌಡರು ಚರಿತ್ರೆಯ ಪುಟಗಳಲ್ಲಿ ದಾಖಲಾದರು. ಸಾಮಾನ್ಯವಾಗಿ ಐತಿಹ್ಯದಲ್ಲಿ ನಾನೀಗಾಗಲೇ ಹೇಳಿದಂತೆ ತಮಿಳುನಾಡಿನ ಕಂಚಿಯಿಂದ ಬಂದರಂತೆ, ಕಂಚಿ ಹತ್ರ ಇರತಕ್ಕಂಥ ಎಣಮಂಜಿ ಪುತ್ತೂರಿನಿಂದ ಬಂದರು ಇತ್ಯಾದಿ ಹೇಳ್ತಾರೆ. ಯಾರು ಕೆಂಪೇಗೌಡರ ಹಿನ್ನೆಲೆ ಅವರ ಮೂಲದ ಬಗ್ಗೆ ರಣಬೈರೇಗೌಡರು ಅಂತಿದ್ರು. ರಣಬೈರೇಗೌಡರು ಮತ್ತು ಅವರ ಸಹೋದರರೆಲ್ಲ ಸೇರಿ ಅಲ್ಲಿನ ಸೆಲ್ವನಾಯಕ ಅಂತ ಒಬ್ಬ ಇದ್ದ. ಸೆಲ್ವನಾಯಕ ತೊಂದರೆ ಕೊಟ್ಟ. ಹೀಗಾಗಿ ಅವರು ಕಂಚಿ ಬಳಿ ಇರತಕ್ಕಂಥ ಎಣಮಂಜಿ ಪುತ್ತೂರಿನಿಂದ ಬಂದರು ಅಂತ ಹೇಳ್ತಾರೆ. ಅದು ತಪ್ಪು, ಅದು ಸುಳ್ಳು. ಮರಸ್ಸು ನಾಡಿನಿಂದ ಬಂದಂಥವ್ರು ಅಂತ ಹೇಳ್ಬೋದು. ಮರಸ್ಸು ನಾಡು ಯಾವುದು ಅಂದರೆ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಮತ್ತು ಹೊಸಕೋಟೆ ಈ ಪ್ರದೇಶಗಳೆಲ್ಲ ಮರಸ್ಸು ಒಕ್ಕಲಿಗರಿದ್ದಾರೆ. ಮರಸ್ಸು ನಾಡು ಅಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ. ಸೊ ಅಲ್ಲಿಯವರು ಮರಸ್ಸು ನಾಡು, ಮರಸ್ಸು ಒಕ್ಕಲಿಗರು. ಹೀಗಾಗಿ ಅವರು ಮುಳುಬಾಗಿಲಿನ ಹತ್ತಿರ ಇರ್ತಕ್ಕಂಥ, ಈಗಲೂ ಕೂಡ ಉತ್ತೂರು ಅಂತಿದೆ, ಕೆಲವರು ಉತ್ನೂರು ಅಂತ ಕರೀತಾರೆ, ಉತ್ತೂರು ಈಗಲೂ ಕೂಡ ಇದೆ ಅದು ಉತ್ತೂರು ಅನ್ನೋದು. ಅಲ್ಲೇ ಹತ್ತಿರದಲ್ಲೇ ಅದು ಸ್ವಲ್ಪ ಹಾಗೆ ಮುಂದೆ ಬಂದವರು ಪಾಲಾರ್ ನದಿ ಹರಿಯುತ್ತದೆ. ಆ ಪಾಲಾರ್ ನದಿಯನ್ನು ದಾಟ್ಕೊಂಬಂದರು. ವಲಸೆ ಹೋಗಿರುವ ಹಿಂದಿನ ಕಾಲದಲ್ಲಿ ವಲಸೆ ಹೋಗ್ತವಂಥ ಸರ್ವೇ ಸಾಮಾನ್ಯ. ಆ ವಲಸೆ ಹೋಗಿರಬಹುದು ಎಂಬತಕ್ಕಂಥದ್ದು ಕೂಡ ಒಂದು. ರಣಬೈರೇಗೌಡರು ಮತ್ತು 7 ಜನ ಸಹೋದರರು ಪಾಲಾರ್ ನದಿಯನ್ನು ದಾಟ್ಕೊಂಡು ಬಂದರು. ಬೆಂಗಳೂರ ರಾಯಭಾರಿ ಕೆಂಪೇಗೌಡರು ಮುಳುಬಾಗ್ಲ ಕಡೆಯಿಂದ ಬಂದು ಬೆಂಗಳೂರಿಗೆ ಹೋಗೋ ರೋಡ್ ಇದು ಬೆಂಗಳೂರಿಗೆ ಹೋಗುತ್ತೆ. ಅಂದರೆ ಮುಳುಬಾಗ್ಲವ್ರಿಗೆ ಹೋಗಬೇಕಾಗಿಲ್ಲ, ಮುಳುಬಾಗ್ಲು ಸಿಗುತ್ತೆ ಅಂತ ಅನ್ನೋದಕ್ಕೂ 15 ಕಿಲೋಮೀಟ್ರ್ ಮೊದಲೇ ಸಿಕ್ಬಿಡ್ತು ಹುತ್ತೂರು. ಇದು ಮುಳುಬಾಗ್ಲಿಂದ ಬೆಂಗಳೂರಿಗೆ ಹೋಗೋ ರೋಡ್ ಅಲ್ವಾ. ಮುಳುಬಾಗ್ಲಿಂದ ಬಂದು ಇಲ್ಲಿ ಎಡ್ಕೋಬೇಕು ನಾವು. ಲೆಫ್ಟಿಗೆ ಹೋದರೆ ಉತ್ತೂರು ಬರುತ್ತೆ. ಯಾವ ಊರು ಅಂತ ಕೇಳೋಣ. ಅಣ್ಣ ನಮಸ್ತೆ, ಇದು ಯಾವ ಊರು? ಇದು ತಂಬಳ್ಳಿ. ಓಕೆ, ತಂಬಳ್ಳಿ ಅಂತ ಊರಂತೆ. ಉತ್ತೂರಿಗೆ ಹೋಗುತ್ತಾ ಇದು? ಹೋಗುತ್ತೆ. ಉತ್ತೂರು ಕೆಂಪೇಗೌಡರ ಮೂಲ ಊರದು. ಬನ್ನಿ ಹೋಗೋಣ. ಹೋಗಪ್ಪ.
ಇಲ್ಲಿ ಬನ್ನಿ, ಇಲ್ಲಿ ಇವ್ರು ಗ್ರಾಮಸ್ಥರು ಕೂತವ್ರೆ ಇಲ್ಲೆಲ್ಲ ನೋಡೋಣ. ನೋಡಿ ಯಾರು ಕೆಂಪೇಗೌಡರು ಬಂದಂಗೆ ಬರ್ತಾವ್ರೆ. ಅಕ್ಕ ಯಾವ ಊರಿದು? ಪುತ್ತೂರು. ಏನು ಕೆಲಸ ಮಾಡ್ತೀರಿ? ನಾವು ಸರ್ ಹಸು ಸಾಕ್ತೀವಿ. ರೈತಾಪಿ ಕೆಲಸ. ವೆರಿ ಗುಡ್, ಸೂಪರ್. ಎಷ್ಟು ದೊಡ್ಡ ಗ್ರಾಮ ಇದು? ಒಂದು 300 ಮನೆ ಇದೆ ಸರ್. ಹೋಬಳಿ, ಪುತ್ತೂರು ಹೋಬಳಿ ಸರ್. ಓ, ಪುತ್ತೂರು ಹೋಬಳಿ ಇದು. ಥ್ಯಾಂಕ್ ಯು ಅಣ್ಣ. ಹೋಗಿ ಬನ್ನಿ. ನಾಷ್ಟ ಮಾಡಿದ್ರಾ? ಹಾಂ ಆಯಿತು. ಅಂತೂ ನಾವು ಬಂದ್ವಿ ಸ್ನೇಹಿತರೆ ಹುತ್ತೂರಿಗೆ. ಇದು ಕೋಲಾರ ಜಿಲ್ಲೆ, ಕೋಲಾರ ತಾಲೂಕಿನಲ್ಲಿರುವಂಥ ಹುತ್ತೂರು ಸ್ನೇಹಿತರೆ. ಇದು ನೋಡಿ, ಹುತ್ತೂರಿನ ಗ್ರಾಮ ಪಂಚಾಯತಿ ಆಫೀಸಲ್ಲಿದೆ. ಇಲ್ಲಿ ಹಾಲ್ ಡೈರಿ ಇದೆ, ಅಲ್ಲಿ ಸ್ಕೂಲ್ ಇದೆ. ಕೋಲಾರ ಭಾಗದ ಅಥವಾ ನಮ್ಮ ಹಳೆ ಮೈಸೂರು ಭಾಗದ ಒಂದು ಸಾಂಪ್ರದಾಯಿಕ ಹಳ್ಳಿ ಇದು ಹುತ್ತೂರು ಸ್ನೇಹಿತರೆ. ಇದೇ ನಮ್ಮ ಕೆಂಪೇಗೌಡರ, ಬೆಂಗಳೂರು ಕಟ್ಟಿದ ಕೆಂಪೇಗೌಡರ ವಂಶಸ್ಥರ ಮೂಲ ಸ್ಥಳ ನೋಡಿ ಇದೆ. ನಾನು ನಿಂತಿರೋ ಈ ಜಾಗನೇ ಮೂಲ ಸ್ಥಳ, ಅದೇ ಗ್ರಾಮ ನೋಡಿ. ಇಲ್ಲಿ ಬೋರ್ಡೇ ಇದೆ, ಹುತ್ತೂರು. ಹುತ್ತೂರು ನೋಡಿ ಇದೆ. ಕೆಂಪೇಗೌಡರ ವಂಶಸ್ಥರು ಅಂತೇಳಿ ದೇವರಕೊಂಡ ರೆಡ್ಡಿ ಅವ್ರು ಮಾಡೋ ಪುಸ್ತಕದಲ್ಲಿ ಉಲ್ಲೇಖ ಇದೆ. ಆಮೇಲೆ ನಾಡಪ್ರಭು ಕೆಂಪೇಗೌಡರು ಅಂತ ಹೇಳಿ ಬರೆದಿರುವಂಥ ಪ್ರೊಫೆಸರ್ ಪಾಂಡುಕುಮಾರ್ ಅವ್ರ ಪುಸ್ತಕದಲ್ಲಿ ಉಲ್ಲೇಖ ಇದೆ ಸ್ನೇಹಿತರೆ. ಮೊಟ್ಟ ಮೊದಲು ನಾನು ನಿಮಗೆ ಹೇಳಬೇಕಾಗಿರೋದೇ ಈ ಕಥೆಯನ್ನು. ಅನೇಕರು ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ಬೇರೆ ಬೇರೆ ಕಡೆ ಹೇಳ್ತಾ ಬಂದಿದ್ದಾರೆ. ಕೆಂಪೇಗೌಡರು ಮೂಲ ತಮಿಳುನಾಡಿನವರು. ತಮಿಳುನಾಡಿನ ಕಂಚಿ ಅಥವಾ ಕಾಂಜೀವರಂ ಅಂತ ಏನು ಕರೀತಾರೆ, ಆ ಕಂಚಿಯವರು. ಅಲ್ಲಿ ಒಂದು ಯಣಮಂಜಿ ಪುತ್ತೂರು ಅನ್ನೋ ಒಂದು ಊರಿತ್ತು ಅಥವಾ ಊರಿದೆ. ಆ ಊರಿನಿಂದ ಯಾವುದೋ ಕಾರಣಕ್ಕೆ ವಲಸೆ ಬಂದಂಥವ್ರು ಈ ಕಡೆಗೆ, ಈ ಭಾಗಕ್ಕೆ, ಕೋಲಾರ ಮುಳುಬಾಗ್ಲೆಲ್ಲ ದಾಟಿ ದೇವನಹಳ್ಳಿ ಹತ್ರ ಇರೋ ಯಲಹಂಕಕ್ಕೆ ಹೋಗಿ ನೆಲೆಸಿದವರು ಅಂತ ತುಂಬ ಜನ ಹೇಳ್ತಾರೆ. ಆದರೆ ಅದಲ್ಲ ಸ್ನೇಹಿತರೆ. ನಿಜವಾದ ವಿಷಯ ಏನು ಅಂತಂದರೆ, ಅವ್ರದ್ದು ಕಂಚಿ ಹತ್ರ ಇರುವಂಥ ಯಣಮಂಜಿ ಅಥವಾ ಯಳಮಂಜಿ ಪುತ್ತೂರಲ್ಲ, ಇದೇ ಹುತ್ತೂರು ನೋಡಿ. ಇದೇ ಹುತ್ತೂರು ಸ್ನೇಹಿತರೆ. ಈ ಹುತ್ತೂರು ಯಾಕೆ ಅಂತಂದರೆ ಈ ಪ್ರಾಂತ್ಯ, ಅದು ಯಾವ ರೀತಿಯ ಗೊಂದಲ ಅಥವಾ ಕನ್ಫ್ಯೂಷನ್ ಅಂತಂದರೆ ಜನಕ್ಕೆ, ನೀವು ಗಮನಿಸಿ, ಮೈಸೂರು ಪ್ರಾಂತ್ಯ ಅಂದ ತಕ್ಷಣ ಮೈಸೂರು ಸಿಟಿ ಅಂತಲ ಅರ್ಥ ಅಲ್ವಾ? ಚಿತ್ರದುರ್ಗ ಕೂಡ ಮೈಸೂರು ಪ್ರಾಂತ್ಯಕ್ಕೆ ಸೇರ್ತಿತ್ತು. ಹಂಗಾಗಿ ಚಿತ್ರದುರ್ಗ ಕೂಡ ಮೈಸೂರು ಪ್ರಾಂತ್ಯನೇ ತಾನೆ. ಹಾಗಾಗಿ ಆ ಥರ. ಹಾಗಾಗಿ ಕಂಚಿಗೆ ಹೋಗುವ ರಸ್ತೆ, ಕಂಚಿಯ ಕಡೆ ಮುಖ ಮಾಡಿದ ರಸ್ತೆ ಇತ್ಯಾದಿಗೆ ಇದ್ದಂಥ ಕಾರಣಕ್ಕೆ ಕಂಚಿ ಅಂತಲೂ ಹೆಸರು ಉಳ್ಕೊಂಡ್ಬಿಡ್ತು. ಯಣಮಂಜಿ ಪುತ್ತೂರು ಅಲ್ಲ, ಯಳವಂಜಿ ಅಂತ ಹೇಳಿ ಒಂದು ಗಂಗರ ಶಾಸನದಲ್ಲಿ ಕೂಡ ಉಲ್ಲೇಖ ಇದೆ ಈ ಕಡೆಯ ಒಂದು ಭಾಗದ ಗ್ರಾಮಕ್ಕೆ. ಸೊ ಹಾಗಾಗಿ ಅವರು ಕೆಂಪೇಗೌಡರು ವಂಶಸ್ಥರು, ಮೂಲ ಇದೇ ಊರಿನವರು, ಈ ಹುತ್ತೂರಿನವರು. ಇಲ್ಲಿ ಅವರಿದ್ದಂಥವ್ರು. ಇಲ್ಲಿಂದ ವಲಸೆ ಹೋಗಿ ಅವರು ಮುಂದೆ ಇಲ್ಲಿ ಪಾಲಾರ್ ನದಿ ಬರುತ್ತೆ. ಇಲ್ಲಿಂದ 1/2 ಕಿಲೋಮೀಟ್ರಲ್ಲಿ ಪಾಲಾರ್ ಬರುತ್ತೆ ಸ್ನೇಹಿತರೆ. ಪಾಲಾರ್ ನದಿ ಆ 1/2 ಕಿಲೋಮೀಟರ್ ದೂರದಲ್ಲಿ ಇರ್ತಾರೋ ಪಾಲಾರ್ ನದಿಯನ್ನು ದಾಟಿ ಅವರು ಫಸ್ಟು ಆವತಿಗೆ ಹೋದರು. ಆವತಿ ಸೀತಿ ಬರೇಶ್ವರ ಬೆಟ್ಟ ಅದೆಲ್ಲ ನಿಮ್ಗೆ ಗೊತ್ತಿದೆ. ಆನಂತರ ಯಲಹಂಕಕ್ಕೆ ಹೋದರು. ಯಲಹಂಕದಲ್ಲಿ ಕೆಂಪೇಗೌಡರು ಹುಟ್ಟಿದ್ರು. ಆನಂತರ ಅವ್ರು ಬೆಂಗಳೂರು ಕಟ್ಟಿದ್ರು. ಈ ಒಂದು ಕ್ರೊನಾಲಜಿಕಲ್ ಆರ್ಡರ್ ನಿಮಗೆ ಗೊತ್ತಿರಲಿ. ಆದರೆ ಅವರ ಮೂಲ ವಂಶಸ್ಥರು ಇದ್ದಂತಹ ಸ್ಥಳ ಅಂದರೆ ಕೆಂಪೇಗೌಡರ ಮುತ್ತಾತ ರಣಭೈರೇಗೌಡರು ಮತ್ತು ಅವರ 7 ಜನ ಸಹೋದರರು ಇದ್ದಂಥ ಜಾಗ ಇದೇ ಜಾಗ, ಇದೇ ಊರು, ಇದೇ ಗ್ರಾಮ. ಮೊರಸು ಒಕ್ಕಲಿಗರು ಬದುಕಿ ಬಾಳುತ್ತಿರುವ, ಈಗಲೂ ಮರಸು ಒಕ್ಕಲಿಗರೇ ಪ್ರಾಬಲ್ಯವೇ ಜಾಸ್ತಿ ಇರುವಂಥ, ಅವರ ಜನಸಂಖ್ಯೆ ಜಾಸ್ತಿ ಇರುವಂಥ, ಹೊಸದೇವರು ಅಥವಾ ಬಂಡದೇವರು ಅಂತ ಏನು ಕರೀತಾರಲ್ಲ, ಆ ದೇವರ ಆಚರಣೆ ಮಾಡುವಂಥ ಮರಸು ಒಕ್ಕಲಿಗರ ನಾಡು ಈ ಹುತ್ತೂರು. ಹಾಗಾಗಿ ಈ ಭಾಳ ಮುಖ್ಯವಾಗಿ ಈ ಊರಿಂದ ಹೊರಟಂಥ ಆ 7 ಜನ ಅಣ್ಣ ತಮ್ಮಂದ್ರ ಹೆಸರು ನಾನು ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ. ರಣಭೈರೇಗೌಡರು ಅಂದರೆ ಕೆಂಪೇಗೌಡರು, ಬೆಂಗಳೂರು ಕಟ್ಟಿದ ಕೆಂಪೇಗೌಡರ ಮುತ್ತಾತ ರಣಭೈರೇಗೌಡರು ಮತ್ತು ಅವರ ಸಹೋದರರು ಒಟ್ಟು 7 ಬಂಡಿಗಳಿಂದ ಕೋಲಾರ ದಾಟಿ ಇಂದಿನ ಆವತಿಗೆ ಬಂದು ನೆಲೆಸಿದರು. ಅವರ ಸಹೋದರರು ಯಾರು ಅಂದರೆ ನೋಡಿ, ರಣಭೈರೇಗೌಡರು ಒಬ್ಬರೇ ಬರಲಿಲ್ಲ, ಅವರ ಸಹೋದರರಿದ್ದರು. ಸಣ್ಣ ಬೈರೇಗೌಡ, ವೀರೇಗೌಡ, ಮರಿಗೌಡ, ಗಿಡ್ಡೇಗೌಡ, ತಮ್ಮೇಗೌಡ, ಗಿಡ್ಡಪ್ಪಗೌಡ ಇವರುಗಳು ಧೈರ್ಯಶಾಲಿ ಯುವಕರು, ರಣೋತ್ಸಾಹಿಗಳಾಗಿದ್ದರು. ರಣಭೈರೇಗೌಡರಿಗೆ ಜೈಗೌಡ, ಸಣ್ಣ ಬೈರೇಗೌಡ, ಹಾವಳಿ ಬೈರೇಗೌಡ, ಮಲ್ಲಬೈರೇಗೌಡ ಎಂಬ 4 ಜನ ಮಕ್ಕಳು, ದೊಡ್ಡಮ್ಮ ಎಂಬ ಮಗಳು ಇದ್ದರು. ಅಂದರೆ ರಣಭೈರೇಗೌಡರನ್ನು ಸೇರಿಸಿದಾಗೆ ಒಟ್ಟು 7 ಜನ ಅವರು ಗಂಡು ಮಕ್ಕಳು. ಅವರು ಈ ಊರನ್ನು ಬಿಟ್ಟು ಮುಂದೆ ಪಾಲಾರ್ ನದಿ ದಾಟಿ ಮುಂದಕ್ಕೆ ಹೋಗಿ ಅವರು ಮುಂದೆ ಹೋಗಿ ಯಲಹಂಕದಲ್ಲಿ ನೆಲೆಸಿರುವಂಥದ್ದು. ಸೊ ಅದು ಒಟ್ಟಾರೆ ಇಲ್ಲಿನ ವಿಷಯಗಳು ಸ್ನೇಹಿತರು. ಅದೇ ಊರಿದ್ದು ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ. ನಾವಿಲ್ಲಿ ನಮ್ಮ ಸ್ಥಳೀಯ ಈ ಊರಿನ ಗ್ರಾಮಸ್ಥರು ಸಿಕ್ಕಿದ್ದಾರೆ, ನಾವು ಅವ್ರು ಮಾತಾಡ್ಸೋಣಂತೆ ಬನ್ನಿ. ಸರ್ ನಮಸ್ತೆ. ಮುರ್ಸೋಕ್ಲಿಗ್ರಿ ಅಂತೇಳಿ ನಮ್ಮ ತಾತ ವೆಂಕಟಪ್ಪನವರು ಅವತ್ತಿಂಕ ಗೌಡ್ರೆ. ನಾವು ರೆಡ್ಡಿ ಮುಸ್ಕೋಕ್ಲಿ ಅಂತಾರೆ, ಇವರು ರೆಡ್ಡಿ ಒಕ್ಲಿಗರು, ನಾವು ಮುಸ್ಕೋಕ್ಲಿಗರು. ಕೆಂಪೇಗೌಡರು ಎಲ್ಲ ಜಾತಿ ಸಮಿತಿರ್ಬೋದು. ಇಲ್ಲಿ ಈ ಕೆಂಪೇಗೌಡರು ಅಂದರೆ ನಾವು ಚಿಕ್ಕ ವಯಸ್ಸಾಗಿದ್ದಾಗ, ನಾನು 3ನೇ ಕ್ಲಾಸ್ 4ನೇ ಕ್ಲಾಸ್ ಇದ್ದಾಗ ನನ್ನ ಮಿಡ್ಲ್ ಸ್ಕೂಲಲ್ಲಿ ಓಡಾಡಿಸಿದ್ರು. ಯಾವುದೋ ಶಿಲ್ಪೆ ಸಿಕ್ಬಿಡ್ತು, ಉತ್ತೂರಾಗ ನಿಮ್ಮ ವಂಶ ಇದೆ ಅಂತ ಅಂದ್ಬಿಟ್ಟು. ಅವತ್ತು ನಾವು ಹಿಂಗೆ ಇದ್ವಿ, ಇವತ್ತು ನಾವು ಹಿಂಗೆ ಇದ್ವಿ. ಇತಿಹಾಸ ಮುಸ್ಕೋಕ್ಲಿಗರು ಅಂದರೆ ಹಿಂದ್ಗಡೆ ಒಂಥರ ಇದಾಗ್ತಾರೆ ಅಂತ ಅಂದ್ಬಿಟ್ಟು ಮುಸ್ಕೋಕ್ಲಿ ಅಷ್ಟು ಬಿಟ್ಟರೆ ಎಲ್ಲ ಒಕ್ಲಿಗರ. ಇದು ಹುಟ್ಟಿದ ಊರು ಕೆಂಪೇಗೌಡರಿದೆ. ನಾವೇನು ಇವಾಗ ರೆಡ್ಡಿ ಎಮ್ಮು ಅಂತಲ್ಲ, ಮುಸ್ಕೋಕ್ಲಿಗರೆ ರೆಡ್ಡಿ ಒಕ್ಲಿಗರೆ ಎಲ್ಲ ಮದುವೆ ಆಗಿಬಿಟ್ಟಿದ್ವಿ, ಎಲ್ಲ ಚೆನ್ನಾಗಿದ್ವಿ. ಹೊಸ್ದಾರ್ ಬಂಡೆ ಹೇಳ್ತೀವಲ್ಲ, ತೋರಿಸ್ತೀವಿ. ಇವರು ಹೊಸ್ದೇವ್ರ ಬಂಡಿ ಮಾಡ್ತೀವಿ, ನಾವು ಹೊಸ್ದಾರ್ ಮಾಡ್ತೀವಿ. ಹೊಸ್ದೇವ್ರು ಇರೋ ಒಕ್ಲಿಗರೆ ಮುಸ್ಕೋಕ್ಲಿಗರೆ.
ಸರ್ 500 ಜನ ಕುಟುಂಬ ಹೊಸದೇವ್ರು ಮಾಡ್ತೀವಿ ನೋಡು, ಎಲ್ಲ ಸೇರ್ಬಿಡ್ತಾರೆ. ಅಮೇರಿಕದಲ್ಲಿ ಇರಲಿ ಹೆಣ್ಮಕ್ಳು, ನಮ್ಮದು ಹೊಸದೇವ್ರು ಮಾಡ್ತೀವಿ ಅಂದರೆ ಅಮೇರಿಕದಲ್ಲಿ ಕೂಡ ಇಲ್ಲಿ ಬಂದು ಮರ ಇಟ್ಕೊಂಡ್ಬಿಟ್ಟು ದೀಪ ಮಾಡಿ ಬೆಳಗ್ಬಿಟ್ಟು ಹೋಗ್ತಾರೆ. ಆವಾಗ ನಮ್ಗೆ ಮಳೆ ಬೀಳ್ತದೆ. ಯಾವುದೇ ಎಂಥ ಟೈಮ್ ಇರಲಿ ಆವತ್ತಿನ ದಿನ ನಮ್ಮ ಇಡೀ ಅಮೇರಿಕಾ ಎಲ್ಲೇ ಇರ್ಬೋದು ಹೆಣ್ಮಕ್ಳು ಅಲ್ಲಿ ಬಂದು ದೀಪ ಬೆಳೆದ್ರೆ ಇಲ್ಲಿ ಮಳೆ ಬೀಳ್ತದೆ. ಓಹೋ ಅಂದ್ರೆ ಇದೇ ಜೂನ್ ಟೈಮಲ್ಲಿ ಇದೇ ಮಂತ್ 6ನೇ ತಿಂಗಳು ಹೊಸದೇವ್ರು ಮಾಡೋ ಟೈಮ್ ಇದು. ಹೌದು, ಹೊಲಗಳು ಚಿಕ್ಕ ಚಿಕ್ಕ ಮೊಳಕೆ ಬಂದಿರ್ತದೆ. ಒಣಗ್ತಾ ಇದ್ದಾಗ ಇವರು ದೇವರ ಮಾಡಿದ್ರೆ ಮಳೆ ಬೀಳ್ತದೆ. ಹೌದು, ನಿಮ್ಮ ಮನೆ ತೋರ್ಸ್ ಬನ್ನಿ ಹೊಸಿ. ಬನ್ನಿ, ನಮ್ದು ಹಳೆ ಮನೆ ಹೊಡೆದಾಕ್ಬಿಟ್ಟು ಮನೆ ಕಟ್ಟಿರೋದು ಪೂರ್ತಿ. ನಮ್ಮ ತಾತನು 500 ವರ್ಷ ಸರ್, 500 ವರ್ಷ ಇತಿಹಾಸ. ಪಂಚಾಯತಿಲಿ ನೆಂಟನಿಲ್ಲ, ಅವತ್ತೇ ನಮ್ಮ ತಾತನ ಮನೆ ಕಟ್ಟವನೆ. ಸರ್ವೆ ನಂಬರ್ ಅದು. ಈ ಊರು ಕೆಂಪೇಗೌಡರು ಮತ್ತು ಅವ್ರ ವಂಶಸ್ಥರು ಕೂಡ ಮರ್ಸು ಒಕ್ಕಲಿಗರು ಅಂತಾರಲ್ಲ. ಹೌದು. ಈಗ ನೀವು ಮರ್ಸು ಒಕ್ಕಲಿಗರು. ಹೌದು. ಈ ಕಡೆ ಎಲ್ಲ ಮರ್ಸು ಒಕ್ಕಲಿಗರು ಜಾಸ್ತಿ. ಜಾಸ್ತಿ. ಓಕೆ. ಮರ್ಸು ಒಕ್ಕಲಿಗರು ನಾವು ಒಂದಾಗಿ ಮದುವೆ ಆಗಿದ್ವಿ. ಈಗೆಲ್ಲ ಇವಾಗ ನಮ್ಮ ಇವರು ರೆಡ್ ಒಕ್ಕಲಿಗರು, ತೆಲುಗು ಒಕ್ಕಲಿಗರು. ನಾವು ಒಂದಾಗಿದ್ವಿ, ಹೆಣ್ಣು ಕೊಟ್ಟಿದ್ವಿ, ಹೆಣ್ಣು ತಗೊಂಡಿದ್ವಿ. ಮೇಯ್ನ್ ನಮ್ಮ ಕೆಂಪೇಗೌಡ ಅಂದ್ರೆ ನಾವೆಲ್ಲ ಏನ್ ಬೇಕಾ ಮಾಡ್ತೀವಿ. ಇದು ನಮ್ದು ಹಳೆ ಮನೆ, ತುಂಬಾ ಇತಿಹಾಸ ಇರೋ ಮನೆ ಇದು. ಇದು ವೆಂಕಟಪ್ಪ ಈಗ ನಾನು ಮನೆ ಕಟ್ಟಿರ್ಬೋದು. ಹಳೆ ಮನೆ ಹೊಡೆದಾಗ ಮನೆ ಕಟ್ಟಿರೋದು ಚನ್ನಕೇಶವ ದೇವಸ್ಥಾನ ಅಂತ ಹೇಳಿದ್ದು. ಊರನ್ನು ಆ ಕಡೆ ಇದ್ದಿದ್ದು. ಆವಾಗ ಈ ವೆಂಕಟರಾಮ ಸ್ವಾಮಿ ದೇವಸ್ಥಾನ ಹಂಗೆ ತಿರುಗಿರೋದು. ಅಲ್ಲಿಂದ ಈಚೆ ಬಂದ್ಬಿಟ್ಟಿದ್ವಿ. ಊರು ಈ ಕಡೆ ಆಗ್ಬಿಟ್ಟಿದೆ. ಹಾಂ, ಇದು ಪೂರ್ತಿ ಅವಾಗ ಪಳಿವಳಿಕೆ ಸಿಗ್ತದೆ, ಮಡಿಕೇಲಿ ಸಿಗ್ತವೆ. ಕೆಂಪೇಗೌಡರು ಅವ್ರ ಪಳಿವಳಿಕೆ ನಾಡ್ಕಡಿಸಿ ಕಟ್ಟಿ ನೋಡಿ ಸರ್. ಅಲ್ಲೊಂದು ದೊಡ್ಡ ಗುಂಡೆಗಳು ಇದೆಲ್ಲ ಸಿಕ್ತು. ಅಣ್ಣ ಕಿಟ್ಟಣ ಹಿಂಗೋಗೋಣ. ಅಲ್ಲ, ಕೆಂಪೇಗೌಡರು ಪಳಿವಳಿಕೆ ತೋರಿಸಿ. ಬನ್ನಿ ಸರ್. ಈ ಥರ 2 ಗುಟ್ಟೆ ಹೊಡೆದಾಕ್ಬಿಟ್ಟವ್ರೆ. ಹಿಂಗೆ ಹೋದ್ರೆ ಒಂದು 10 ಜನ ಮಲಗಬೋದಾಗಿತ್ತು. ಇದೇ ಜಾಗ ಇದೆ. ಈ ಗುಟ್ಟೆಗಳು ಹೊಡೆದಾಕ್ಬಿಟ್ಟು ಗ್ರಾಮ ಪಂಚಾಯತಿ ಅವರು ಸರ್ ನನ್ನ ಹತ್ರ ಫೋಟೋ ವಿಡಿಯೋ ಎಲ್ಲ ಐತೆ ಸರ್. ಇಲ್ಲಿ 2 ಗುಟ್ಟೆಗಳು ಹಿಂಗಿದ್ವು. ಇದು ಗುಟ್ಟೆಗಳೆಲ್ಲ ಹಿಂಗಿದ್ವು. ಹಿಂಗೆ ಕೆಳಗಡೆ ಹೋಗಿದ್ರೆ ಎಷ್ಟೇ ಮಳೆ ಬರಲಿ ಏನೇ ಬರಲಿ 10 ಜನ ಇಲ್ಲಿ ಒಳಗಡೆ ಮಲಗಬೋದಾಗಿತ್ತು. ಈ ಪಂಚಾಯತ್ ಅವ್ರಲ್ಲಿ ಹೊಡೆದಾಕವ್ರೆ. ನನ್ನ ಹತ್ರ ವಿಡಿಯೋ ಇತ್ತು. ಇವಾಗ ನಾನು ನೋಡು ಕೂದಲು ನಿಂತ್ಕೊಳ್ತವೆ. ಇದೇ ಜಾಗ. ಒಂದು ಕೋಟೆ ಥರ ಐತಿ ಇಲ್ಲಿ. ಕೇಳಲ್ಲಿ ಕೋಟೆ ಇತ್ತು ಸರ್. ಹಿಂಗೆ ಇತ್ತು. ನಾವು ಹುಡುಗರು ಆಟ ಆಡ್ತಾ ಇದ್ವಿ. ಒಂದು 10 ಜನ ಒಳ್ಕೊಬಿಟ್ಟಿದ್ರೆ ಮಳೆ ಬಿರುಗ ನೆನಿತಾ ಇಲ್ಲ. ಸ್ನೇಹಿತರೆ ನೋಡಿ, ಇಲ್ಲಿ ನಾನು ನಿಂತಿರೋ ಜಾಗದಲ್ಲಿ, ನಮ್ಮ ಯಜಮಾನ ತೋರಿಸ್ತಿರೋ ಜಾಗದಲ್ಲಿ ಇಲ್ಲೊಂದು ಕೋಟೆ, ಪುಟ್ಟದ ಒಂದು ಕೋಟೆ ಇತ್ತು. ಇದೇ ಜಾಗ. ಅದೇ ಜಾಗ ನೋಡಿ ಇದು ಸ್ನೇಹಿತರೆ. ಸರ್ ನನ್ನ ಹತ್ರ ವಿಡಿಯೋ ಎಲ್ಲ ಇತ್ತು ಸರ್. ಯಜಮಾನ ನಿಮ್ಮ ಹೆಸರು ಹೇಳಿ ಫಸ್ಟ್. ಕೃಷ್ಣಪ್ಪ. ಯಜಮಾನ ಇಲ್ಲಿ ಏನಿತ್ತು? ಇದೆ ಸರ್ ಇದ್ದಿದ್ದು ಮೊದಲು ಕೋಟೆ. ಮೂಲ ದಾಳ ಇದೆ ಇದು. ಆ ಭತ್ತ ಸುತ್ತು ಕೋಟೆ ಇತ್ತು. ಊರು ಸುತ್ತು ಕೋಟೆ ಇತ್ತು. ಊರು ಸುತ್ತು ಇತ್ತು. ಹೌದು ಸರ್, ಕೋಟೆ ಇತ್ತು. ಕೋಟೆ ಕೂಡ ಇತ್ತು. ಹೌದು, ಊರು ಕೂತು ಕೋಟೆ ಇತ್ತು. ಅದೇ ದೇವಸ್ಥಾನ ಇದೆ ಅಲ್ಲಿದ್ದ. ಅಲ್ಲಿ ಒಂದು ಈಗ ಇದಿತ್ತು ಧ್ವಜಸ್ತಂಭ. ಆ ಧ್ವಜಸ್ತಂಭ ಅಂತಂದ್ರೆ ಅಲ್ಲಿ ದೇವಸ್ಥಾನಕ್ಕೆ ಹೋಗೋರು. ಆಮೇಲೆ ಬರ್ತದೆಲ್ಲ ಚಿತ್ರ ಆದಮೇಲೆ ಊರು ಆ ಕಡೆ ಹೊರಟೋಯ್ತು. ಸರಿ, ಆ ಕಡೆ ಏನಾಯ್ತು? ಇದು ಯಾಕೆ ಹಾಳಾಯ್ತು? ಇದು ಯಾರು ನೋಡಿಲ್ಲ, ಹಾಳಾಯ್ತು ಅಷ್ಟೇ. ಯಾರು ನೋಡಿಲ್ಲ ಇದನ್ನು. ಆದಮೇಲೆ ಹಳಬರೆಲ್ಲ ಹೊರಟೋದ್ರು. ನಮಗೇನು ಗೊತ್ತಿಲ್ಲ, ಅದು ಶಿಥಿಲವಾಗೋಯ್ತು. ಅಂದರೆ ಈಗ ನಿಮ್ಗೆ ಎಷ್ಟು ಏಜು? 75. ಅಂದರೆ ನೀವು ಚಿಕ್ಕ ಹುಡುಗ ಇದ್ದಾಗ ಇಲ್ಲೊಂದು ಕೋಟೆ ನೋಡಿದ್ದೀರಾ? ಹೌದು, ನಾವು ಕೋಟೆ ನೋಡಿದ್ದೀವಿ ಸರ್. ಕೋಟೆ ನೋಡಿದ್ದೀವಿ ನಾವೆಲ್ಲ. ಇಲ್ಲಿ ಪ್ಲೀಸ್, ಈ ಕೋಟೆಯಲ್ಲಿ ಜನ ಇದ್ದರು. ಅಲ್ಲಿ ಗಾಣ ಇರ್ತಾಯಿದ್ವಿ. ಗಾಣ ಎಣ್ಣೆ ಗಾಣ ಅಲ್ಲ ಸರ್, ಈ ಶುಗರ್ ಮಾಡ್ತೀವಿ. ಆಲು ಮನೆ ಗಂಡಸರೆಲ್ಲ ಅಲ್ಲಿ ಹೋಗಿ ಆಲು ಮನೆ ಇದ್ಬಿಟ್ರೆ ಹೆಂಗೆ ಸರ್ ಗೇಟ್ ಮಕ್ಳು ಹಾಕ್ಬಿಟ್ಟು ಕೋಲಾಟ ಹಾಕ್ತಾಯಿದ್ರು ಕೋಟೆ ಒಳಗೆ. ಓಕೆ, ಅರ್ಥ ಆಯ್ತಾ? ಗೊತ್ತಾಯ್ತು. ಈ ಕೋಲಾಟ ಹಾಕುವಾಗ ಏನಾಯ್ತು ಅಂತಂದರೆ ಯಾರೋ ಬಂದು ದೂರಾಡಿಗೆ ಬಂದು ದೂರ ಆವತ್ತು ಆಲು ಮನೆ ಬಿಟ್ಬಿಟ್ಟು ಮತ್ತೆ ಇಲ್ಲಿ ಊರು ಸೇರಿಕೊಂಡ್ರು. ಮತ್ತೆ ಇಂಪ್ರೂವ್ ಆಗೋದು ಊರ ಕಡೆ. ಓಕೆ. ಸೊ ನೀವು ಸಣ್ಣವರಿದ್ದಾಗಲೇ ಇಲ್ಲಿ ಕೋಟೆ ನೋಡಿದ್ದೀರಿ? ನೋಡಿದ್ದೀವಿ ಸರ್. ಊರು ತುಂಬ ಕೋಟೆ ಮತ್ತು ಕೋಟೆ ಬಾಗಿಲು. ಹೌದು. ನೋಡಿ ಸ್ನೇಹಿತರೆ, ಇವ್ರು 75 ವರ್ಷ ಹಿರಿಯರಿಗೆ ಬರೀ ಎಷ್ಟು ವರ್ಷದಿಂದ ಬಿದ್ದೋಗಿರ್ಬೋದು ಈ ಕೋಟೆ ಎಲ್ಲ? ಸುಮಾರು 50-60 ವರ್ಷ ಆಗೋಯ್ತು ನೋಡಿ. ಒಂದು 50 ವರ್ಷದ ಹಿಂದೆ ಇಲ್ಲಿ ಕೋಟೆ ಇತ್ತು. ಇಲ್ಲೊಂದು ಕೋಟೆದೊಂದು ಗುಹೆ ಇತ್ತು. ಈಗಲೂ ಪಳಳಿಕೆ ಇದೆ, ತೋರಿಸ್ತೀನಿ ನಾನು ನಿಮಗೆ. ಊರು ಸುತ್ತ ಕೋಟೆ ಇತ್ತು. ದಟ್ ಮೀನ್ಸ್ ಯಾರೋ ಇಲ್ಲಿ ಆಳರಸರು ಇದನ್ನ ಆಳ್ತಿದ್ದಂತ ಯಾರೋ ಒಬ್ರು ಇದ್ರು ಅನ್ನೋಕ್ಕೆ ಒಂದು ಸಾಕ್ಷಿ. ಆ್ಯಂಡ್ ಪುಸ್ತಕಗಳಲ್ಲಿ ದಾಖಲೆ ಇದೆ ಪುತ್ತೂರಿನವರು ಕೆಂಪೇಗೌಡರ ವಂಶಸ್ಥರು ಅಂತ. ಹಾಗಾಗಿ ಕೆಂಪೇಗೌಡರ ವಂಶಸ್ಥರು ಅಂದರೆ ರಣಬೈರೇಗೌಡರ ಕಾಲದ ಕೋಟೆ ಇದ್ದಿರಬಹುದು ಸ್ನೇಹಿತರೆ. ಆ ರೀತಿಯ ಕುರುಹುಗಳಿದ್ದ ಜಾಗ ನೋಡಿ, ಹಿರಿಯರು ಹೇಳ್ತಾ ಇದ್ದಾರೆ ನೋಡಿ. ಬನ್ನಿ ಆ ಕೋಟೆಯ ಕುರುಹುಗಳು ನೋಡ್ಕೊಂಬೋಣ ಈಗ. ಸರ್, ಇದು 4 ವರ್ಷ ಆಯಿತು. ಗ್ರಾಮ ಪಂಚಾಯತಿ ಮೆಂಬರ್ ಸತೀಶ್ ಅವರೆಲ್ಲ ಬಂದು ಇಲ್ಲಿ ಬಿಲ್ಡಿಂಗ್ ಕಟ್ಟಬೇಕು, ರಾಜೀವ್ ಗಾಂಧಿ ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳಿದಾಗ ನನ್ನ ಹತ್ರ ವಿಡಿಯೋ ಎಲ್ಲ ಇತ್ತು. ಇಲ್ಲಿ ನೋಡಿ, ಇಲ್ಲಿ
ಇಲ್ಲಿ ನಾವು ಒಂದು 20 ಜನ 30 ಜನ ಹುಡುಗರು ಮಳೆ ಬಂದಾಗ ಆಟ ಆಡುವಾಗ ಇಲ್ಲಿ ಕೂತ್ಕೊಂಡು ಮಜಾ ಮಾಡ್ತಾಯಿದ್ವಿ ಹಿಂಗೆ ಆಟ ಆಡೋದಲ್ಲ ಹಿಂಗೆ ಹೋಗಿ ಹಿಂಗೆ ಬಂದರೆ ಸರ್ ಮಳೆ ಬಂದ್ಬಿಟ್ರೆ ಒಳಗೆ ಹೋಗ್ಬಿಟ್ರೆ 20 ಜನ ಔಟ್ ಆಟ ಏನೋ ಆಟ ಆಡ್ತೀನಿ ನೋಡುವ ಹಾಂ ಅಲ್ಲಿ ಕೂತ್ಕೊಂಡ್ಬಿಟ್ರಿ ಇಲ್ಲಿ ಕೂತ್ಕೊಂಡ್ಬಿಟ್ರೆ ಯಾರು ಕಾಣಿಸ್ತಲ್ಲ ಅಂತ ಒಂದು ಮರೆ ಆಗ್ಬಿಡೋದು. ಇಲ್ಲಿ ನೋಡಿ ಸರ್, ಇದು ಹೊಡೆದಾಕಿರೋ ಇಲ್ಲಿ ಬಿದ್ದಾಗಿವೆ ಗುಟ್ಟಿಗೆ ಹೇಳ್ಬಿಟ್ಟು ಇದೇ ಜಾಗನೇ ನೋಡು ಸುರಂಗ ಇದ್ದಂಗಿತ್ತು. ಇವಾಗ ನಮ್ಮ ಊರು ಡೆವಲಪ್ಮೆಂಟ್ ಆಗಬೇಕು. ಇದು ಹಳೆ ಊರು, ಉತ್ತೂರು ಅಂದರೆ ಇದು ಹಳೆ ಊರು. ಅವ್ರು ಬದುಕಿ ಬಾಳಿ ನಮ್ಮ ತಾತನವ್ರು ಬದುಕಿ ಬಾಳಿರೋದು. ನಾವೆಲ್ಲ ಫ್ರೀಯಾಗಿ ಬಿಟ್ಬಿಟ್ಟಿದ್ವಿ. ಬರೀ ಗೌರ್ಮೆಂಟ್ ಬಿಲ್ಡಿಂಗ್ ಮಾತ್ರ ಬಿಟ್ಟಿರೋ ಜಾಗ ಇದು. ನಾಡ ಕಚೇರಿ, ಕೃಷಿ ಆಫೀಸು ಏನು ಬೇಕಾಗ್ಬೋದು. ನಿಮಗೆ ಹೊಸದಾರು ಬಂಡೆ ತೋರಿಸ್ತೀನಿ ಬನ್ನಿ. ಸೊ ಹಂಗಾರೆ ಸರ್ ಇದೆಲ್ಲ ಸರ್ಕಾರಿ ಜಾಗ ಇದು? ಹೌದು, ನಾವು ಬಿಟ್ಟು ಹೋಗಿರೋದು. ಗೊತ್ತಾಯ್ತು. ಊರು ಡೆವಲಪ್ಮೆಂಟ್ಗೋಸ್ಕರಾಗಿ ಇದನ್ನೆಲ್ಲ ಬಿಟ್ಟಾಗಿರೋದು. ಪಂಚಾಯತಿಯವರು ಏನೋ ಯಾರಿಗೋ ಸುಮ್ಮನೆ ಇದು ಮಾಡ್ತಾರೆ. ಇದೆಲ್ಲ ಊರು ಡೆವಲಪ್ಮೆಂಟ್ ಬಿಟ್ಟು ಹೋಗಿರೋದು. ಅವರು ಬದುಕಿ ಬಾಳಿರೋಂಥ ಇತಿಹಾಸನ ನಾವು ಹಿಂಗೆಲ್ಲ ಬಿಟ್ಟು ಹೋಗ್ತೀವಿ ಸರ್. ಅವರು ಆಡಿರೋಂಥ ಆಳಿಕೆ ನಾವು ಭಯ ಎತ್ತಿಡುವಾಗ ನಮ್ಗೆಲ್ಲ ಮಡಿಕೆಗಳೆಲ್ಲ ಸಿಗ್ತಾ ಇದ್ವು. ಆ ಕಡೆ ಹೋದ್ಮೇಲೆ ಇದು ಎಂತ ಅದ್ಭುತವಾದ ಜಾಗ ನೋಡಿ ಸ್ನೇಹಿತರೆ. ಹೌದು ಸರ್, ವಂಶಸ್ಥರು ಹೌದು ಆಳ್ತಿದ್ರು ಇಲ್ಲಿ ಅನ್ನಕ್ಕೊಂದು ಕುರುಹು ಸತ್ಯ. ಈ ಊರಲ್ಲಿ ಕೋಟೆ ಇತ್ತು, ಯಾಕಂದ್ರೆ ಎಲ್ಲ ಹಳ್ಳಿಲೂ ಕೋಟೆ ಇರಲ್ಲ. ಅರ್ಥ ಮಾಡ್ಕೊಂಡು ಈಗ ಒಂದು ತಾಲೂಕು ಅಥವಾ ಒಂದು ಹೋಬಳಿನಲ್ಲಿ ಎಲ್ಲ ಊರುಗಳಿಗೂ ಎಲ್ಲ ಗ್ರಾಮಗಳಿಗೂ ಕೋಟೆ ಇರಲ್ಲ. ಆದರೆ ಈ ಹುತ್ತೂರಲ್ಲೇ ಕೋಟೆ ಇದೆ. ಪ್ಲೀಸ್ ಹೊರಲು ತೋರಿಸಿ ಬನ್ನಿ ಸರ್. ಹೊಸದಾರು ಬಂಡೆ ತೋರಿಸ್ತೀನಿ, ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ತೋರಿಸ್ತೀನಿ. ಅದನ್ನ ಇತಿಹಾಸ ಅದ್ಭುತ. ನೀವು ಅದು ನೋಡ್ಬಿಟ್ರೆ ಅದನ್ನ ಎಷ್ಟು ಖುಷಿ ಬೀಳ್ತೀರ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.